ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಆತ್ಮೀಯರೇ, ನನ್ನ ಮನಸ್ಸು ನನ್ನ ಕೈಲಿಲ್ಲ, ನನ್ನ ಮನಸ್ಸು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ನಾವೆಲ್ಲ ಮಾತಾಡ್ತಿರ್ತೀವಿ. ಮನಸ್ಸು ಅನ್ನೋದು ಅದೊಂದು ಭೌತಿಕವಾದ ವಸ್ತು ಆಗಿದ್ದಿದ್ರೆ ಅದನ್ನು ನಿಯಂತ್ರಣ ಮಾಡ್ಬೋದು. ಅದು ಭೌತಿಕವಾದ್ದಲ್ಲ. ಸೊ ನಮ್ಮ ಮೆದುಳು ಅದರ ಮೂಲಕ ಹೊರಹೊಮ್ಮತಕ್ಕಂಥ ಆಲೋಚನೆಗಳಿದೆಯಲ್ಲ, ಅವು ನಮ್ಮ ಕೈಲಿರೋದಿಲ್ಲ. ಅದಕ್ಕೆ ನಮ್ಮ ಹಿಂದಿನವರು ಗಾಳಿಪಟದ ಆಟವನ್ನು ನಮಗೆ ಹೇಳಿಕೊಟ್ಟಿದ್ದು. ನೋಡಿ, ಗಾಳಿಪಟದಲ್ಲಿ 3 ಪಾತ್ರ ಇದೆ. ಒಂದು, ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ನೀವು. ಎರಡನೇದು, ಆ ಪಟವನ್ನು ನಿಯಂತ್ರಿಸ್ತಕ್ಕಂಥ ದಾರ ಮತ್ತು ಗಾಳಿಪಟ. ನೋಡಿ, ಗಾಳಿಪಟ ಹಾರಿಸಿದಾಗ ಅದು ಹುಚ್ಚು ಕುದುರೆ ಥರ ಗಾಳಿ ಹೆಚ್ಚಾದಂಗೆಲ್ಲ ಆಕಾಶದಲ್ಲಿ ಜಿಗಿತಿರ್ತದೆ, ಲಂಗು ಲಗಾಮಿಲ್ಲದೆ. ಆದರೆ ಅದನ್ನು ಕೆಳಗೆ ಇಳಿಸೋದು, ಅದನ್ನು ಏರಿಸುವುದು, ಆ ಕೆಳಗೆ ಇಳಿಸುವುದು ಏರಿಸೋದ್ರ ಮೂಲಕ ಖುಷಿ ಪಡೋದು ನಿಮ್ಮ ಕೈಲೇ ಇದೆ. ಯಾವ್ದು ನಿಯಂತ್ರಣ ಮಾಡ್ತದೆ? ಸೂತ್ರ ಹರಿದ ಗೋತ್ರದ ಹಾಗೆ ನಮ್ಮ ಮನಸ್ಸುಗಳು ಕೆಲಸ ಮಾಡ್ತಿರ್ತವೆ. ಹಾಗಾಗಿ ಈ ಸೂತ್ರ ಅಂತಕ್ಕಂಥದ್ದೇ ನಮ್ಮ ಉಸಿರಾಟ. ನಮ್ಮ ಮನಸ್ಸು ಈ ಉಸಿರಾಟ ಸಹ ಇಲ್ಲದೆ ಅದು ಹುಚ್ಚುಚ್ಚಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನೀವು ಮನಸ್ಸಿನ ಮೇಲೆ ಹಿಡಿತ ಸಾಧಿಸೋದಕ್ಕಿಂತನೂ ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸ್ತಿರಲ್ಲ, ಆವಾಗ ನಿಮ್ಮ ಮನಸ್ಸು ನಿಮ್ಮ ಅಡಿಯಾಳ ಆಗಿರ್ತದೆ, ನೀವು ಹೇಳ್ದಂಗೆ ಕೇಳ್ತದೆ. ಅದಕ್ಕೆ ವಾಲಂಟ್ರಿ ಇನ್ವಾಲಂಟ್ರಿ ಅಂತ 2 ಫಂಕ್ಷನ್ಸ್ ಇದೆ, ಐಚ್ಛಿಕ ಅನೈಚ್ಛಿಕ ಅಂತ. ಉಸಿರಾಟ ಅಂತಕ್ಕಂಥದ್ದು ಅನೈಚ್ಛಿಕವೂ ಹೌದು, ಐಚ್ಛಿಕವೂ ಹೌದು. ನೀವು ನಿಮ್ಮ ಕಾನ್ಷಿಯಸ್ ಮೈಂಡಿಂದ ನಿಯಂತ್ರಣ ಮಾಡ್ಬೋದು, ಅಥವಾ ನಿಮ್ಮ ಪ್ರಮೇಯ ಇಲ್ಲದ ಕೂಡ ಉಸಿರಾಟ ಆಗ್ತಿರ್ತದೆ. ನಮ್ಮ ಭಾವನೆಗಳಲ್ಲಿ ವೈಪರೀತ್ಯ ಆಗಲಿಕ್ಕೆ ಫಸ್ಟು ದಾರಿ ತಪ್ಪೋದು ಯಾವುದಂದರೆ ಉಸಿರಾಟ. ನಿಮ್ಮ ಕೋಪ ಬಂದರೆ ಹೆಂಗಿರ್ತದೆ ಉಸಿರಾಟ, ನೀವು ಕಾಮಾಗಿದ್ದಾಗ ಹೆಂಗಿರ್ತದೆ ಉಸಿರಾಟ, ನೀವು ಉದ್ರೇಕಕ್ಕೊಳಗಾದರೆ ಹೆಂಗಿರ್ತದೆ ಉಸಿರಾಟ, ಅತಿ ಭಾವುಕರಾದರೆ ಹೆಂಗೆ ಇರ್ತದೆ ಉಸಿರಾಟ. ನಿಮ್ಮ ಭಾವನೆಗಳಿಗೆ, ನಿಮ್ಮ ಆಲೋಚನೆ ತಕ್ಕ ಹಾಗೆ ನಿಮ್ಮ ಉಸಿರಾಟದಲ್ಲಿ ವೈಪರೀತ್ಯಗಳಾಗ್ತಿರ್ತವೆ. ಹಾಗಾಗಿ ಈ ಮನೋವೈಪರೀತ್ಯಗಳನ್ನು ನಿಲ್ಲಿಸಬೇಕಾದ್ರೆ ಉಸಿರಾಟದ ವೈಪರೀತ್ಯಗಳನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೇನು? ಪ್ರಾಣಾಯಾಮ ಇರ್ಬೋದು, ಅಥವಾ ಕಾನ್ಷಿಯಸ್ ಬ್ರೀದಿಂಗ್ ಇರ್ಬೋದು, ಅಥವಾ ವಾಚಿಂಗ್ ದ ಬ್ರೆತ್, ಆನಾಪಾನಾಸತಿ ಅಂತ ಬುದ್ಧ ಹೇಳಿಲ್ವೇ? ಒಳ ಹೋಗುವ ಹೊರಬರುವ ಉಸಿರಾಟದ ಮೇಲೆ ದಿನದಲ್ಲಿ ಒಂದು 5-10 ನಿಮಿಷ ಕೂತ್ಕೊಂಡು ಸುಮ್ಮನೆ ಉಸಿರಾಟಗಳನ್ನು ಗಮನಿಸಿ. ಉಸಿರಾಟದ ನಿಯಂತ್ರಣ ಮಾಡೋಕ್ಕೆ ಹೋಗಬೇಡಿ, ಉಸಿರಾಟಗಳ ಜೊತೆಗಿರಿ, ಉಸಿರಾಟಗಳಿಗೆ ಸಾಕ್ಷಿಯಾಗಿರಿ. ಹೀಗೆ ಮಾಡೋದ್ರ ಮೂಲಕ, ಉಸಿರಾಟವನ್ನು ನಿಯಂತ್ರಿಸುವ ಮೂಲಕ ನಿಮ್ಮ ಮನಸ್ಸನ್ನು ಆಟೋಮೆಟಿಕ್ಕಾಗಿ ನಿಯಂತ್ರಿಸ್ಬೋದು. ನೋಡಿ, ನಿಮ್ಮ ಮನಸ್ಸು ನಿಯಂತ್ರಣ ಉಸಿರಾಟದ ಮೂಲಕ ತಪ್ಪೋದು. ಆ ಉಸಿರಾಟನ ಕಂಟ್ರೋಲ್ ಮಾಡಿದ್ರೆ ಹಾರ್ಟ್ ಬಿಟ್ಟು ತಾನಾಗೆ ಕಂಟ್ರೋಲ್ಗೆ ಬರ್ತದೆ. ಹಾರ್ಟ್ ಬಿಟ್ಟು ನಿಮ್ಮ ಕೈಲಿಲ್ಲ, ಬಟ್ ಉಸಿರಾಟವನ್ನು ನೀವು ನಿಯಂತ್ರಣ ಮಾಡ್ಬೋದು. ಇದಕ್ಕೆ ತಾಳ ಮೇಳ ಅಂತ ಹೇಳ್ತಾ ಇದ್ರು ಹಿಂದಿನವರು. ಅಂದರೆ ಮದುವೆ ಮನೆಯಲ್ಲಿ ತಾಳ ಮೇಳ ಯಾಕೆ ಯೂಸ್ ಮಾಡಿದ್ರು ಅಂತಂದರೆ, ಉಸಿರಾಟ ಮೇಳ ಅದಕ್ಕೆ ತಕ್ಕ ಹಾಗೆ ಇದು ತಾಳ. ಈ ತಾಳ ಮೇಳ ತಪ್ಪಬಾರ್ದು. ಉಸಿರಾಟಕ್ಕೆ ಉಸಿರಾಟದ ಲಯಬದ್ಧತೆಗೆ ತಕ್ಕ ಹಾಗೆ ಇದು ಡಬ್ ಇರಬೇಕು. ಹಾಗಾಗಿ ಉಸಿರಾಟ ನಿಯಂತ್ರಣ ಮಾಡಿದ್ರೆ ಹೃದಯ ನಿಯಂತ್ರಣಕ್ಕೆ ಬರ್ತದೆ. ಇವೆರಡೂ ನಿಯಂತ್ರಣಕ್ಕೆ ಬಂದರೆ ನಿಮ್ಮ ಎಂಡೋಕ್ರೈನ್ ಸಿಸ್ಟಮ್ ನಿಮ್ಮ ನಿಯಂತ್ರಣದಲ್ಲಿರ್ತದೆ, ನಿಮ್ಮ ಬಾಡಿ ಟೆಂಪ್ರೇಚರ್ ನಿಮ್ಮ ನಿಯಂತ್ರಣದಲ್ಲಿರ್ತದೆ, ನಿಮ್ಮ ರಕ್ತ ಸಂಚಾರ, ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳೆಲ್ಲ ನಿಮ್ಮ ಅಂಡರಲ್ಲಿ ಬಂದ್ಬಿಡ್ತವೆ. ಬೈಕು ನಮ್ಮ ಮೇಲೆ ಸವಾರಿ ಮಾಡಬಾರ್ದು, ಬೈಕ್ ಮೇಲೆ ನಾವು ಸವಾರಿ ಮಾಡಬೇಕು. ಇದು ನೋಡಿ ನಿಮ್ಮ ಕೈಲಿದೆ. ಆಕ್ಸಿಲೇಟ್ರ್ ಕೊಡುವುದು ಬಿಡುವುದು ನಿಮ್ಮ ಕೈಲಿದೆ. ಇದು ಜಾಸ್ತಿ ಮಾಡಿದ್ರೆ ವೇಗ ಜಾಸ್ತಿ ಪಡ್ಕೊಳ್ತದಲ್ಲ ಬೈಕು. ಹಾಗೆ ಈ ಉಸಿರಾಟ ಅನ್ನುವ ಆಕ್ಸಿಲೇಟ್ರನ್ನ ನೀವು ಕಂಟ್ರೋಲ್ ತಗೊಂಡ್ರೆ ಬೈಕು ನಿಮ್ಮ ನಿಯಂತ್ರಣದಲ್ಲಿರ್ತದೆ, ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿರ್ತದೆ, ಭಾವನೆಗಳು ನಿಮ್ಮ ನಿಯಂತ್ರಣದಲ್ಲಿರ್ತದೆ. ಇಷ್ಟೆಲ್ಲ ನಿಯಂತ್ರಣದಲ್ಲಿದ್ದರೆ ಇಡೀ ಜಗತ್ತೇ ನಿಮ್ಮ ನಿಯಂತ್ರಣದಲ್ಲಿರ್ತದೆ, ನಿಮ್ಮ ಬದುಕು ನಿಮ್ಮ ನಿಯಂತ್ರಣದಲ್ಲಿರ್ತದೆ. ಟ್ರೈ ಮಾಡಿ ನೋಡಿ, ಸುಮ್ಮನೆ ವರ್ಕ್ ವಿತ್ ಯುವರ್ ಬ್ರೀದಿಂಗ್. ಧನ್ಯವಾದಗಳು.